ಮುಖ್ಯಮಂತ್ರಿಯಾಗಿ ದಕ್ಷ ಆಡಳಿತ ನಡೆಸಿದ ಅವರು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆ ಸೇರಿದಂತೆ ಹಲವು ಮಹತ್ವಪೂರ್ಣ ಉಪಕ್ರಮ ನಿರ್ಧಾರಗಳನ್ನು ಕೈಗೊಂಡು ಬೆಂಗಳೂರಿಗೆ ಜಾಗತಿಕ ಮಾನ್ಯತೆ ದೊರಕಿಸುವಲ್ಲಿ ಗಣನೀಯ ಪಾತ್ರ ನಿರ್ವಹಿಸಿದ ಹೆಗ್ಗಳಿಕೆ ಪಾತ್ರರಾಗಿದ್ದರು. ಮಾಹಿತಿ ತಂತ್ರಜ್ಞಾನ ಬೆಂಗಳೂರು ಅಭಿವೃದ್ಧಿಗಳ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೃಷ್ಣ ಅವರ ಕೊಡುಗೆ ಗಣನೀಯವಾದಂಥದ್ದು. ಕರ್ನಾಟಕ ಜ್ಞಾನ ಆಯೋಗದಂತಹ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಕರ್ನಾಟಕದಲ್ಲಿ ಶಿಕ್ಷಣವನ್ನು ಸುಧಾರಿಸಲು ಕೃಷ್ಣ ಬಹಳವಾಗಿ ಶ್ರಮಿಸಿದರು. ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ವಿಶೇಷ ಉತ್ತೇಜನ ಮತ್ತು ವಿಶ್ವವಿದ್ಯಾಲಯಗಳ ಬೆಳವಣಿಗೆಗೆ ಹಲವು ನೂತನ ಉಪಕ್ರಮ ಕೈಗೊಂಡು ಅವರು ಕೊಡುಗೆ ನೀಡಿದ್ದಾರೆ. ಶ್ರೀ ಎಸ್.ಎಂ. ಕೃಷ್ಣ ಅವರಿಗೆ ಅಶ್ರುಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಅಗಲಿದ ಹಿರಿಯ ಚೇತನಕ್ಕೆ ದೇವರು ಉತ್ತಮ ಸದ್ಗತಿಯನ್ನು ದಯಪಾಲಿಸೆಂದು ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬದ ಸದಸ್ಯರು ಅಪಾರ ಅಭಿಮಾನಿಗಳು ಈ ನೋವನ್ನು ಎದುರಿಸುವ ಶಕ್ತಿ ನೀಡಲಿ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಎಸ್.ಎಂ. ಕೃಷ್ಣಾಜಿ has occupied so many important posts when he was the governor and also external affairs minister, and so many he has occupied. And if at all any Bengaluru development is there because of S.M. Krishnaji personal efforts, Bengaluru has become such a important development city. For that, everybody will remember S.M. Krishnaji. And again, I never expected that there were 92 years we lost such a great person. And our Sadananda Gowdaji also is here. He will also. Sir, you share long time relationship with him. You share long relationship with him. Yes. Could you remember some of the moments which you spent with him? So many incidents are there. This is not the time for that. ಪ್ರಾಯಶಃ ಇಡೀ ದೇಶ ಒಬ್ಬ ಅದ್ಭುತ ರಾಜಕಾರಣಿಯನ್ನು ಎತ್ತಿ ಕಳ್ಕೊಂಡಿದೆ. ಒಬ್ಬ ಶಿಸ್ತುಬದ್ಧ ರಾಜಕಾರಣಿ, ತನ್ನ ವೃತ್ತಿಗೆ ಗೌರವ ತಂದುಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ ಸನ್ಮಾನ್ಯ ಎಸ್.ಎಂ. ಕೃಷ್ಣರು. ಪ್ರಾಯಶಃ ಇವತ್ತು ಬೆಂಗಳೂರಿನ ಇಷ್ಟು ದೊಡ್ಡ ಬೆಳವಣಿಗೆಗೆ ಮೂಲ ಪುರುಷ ಸನ್ಮಾನ್ಯ ಎಸ್.ಎಂ. ಕೃಷ್ಣರು ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರನ್ನು ಸಿಂಗಾಪುರ ಮಾಡಬೇಕು ಅಂತ ಹೇಳುವಂಥ ಸಂದರ್ಭಗಳಲ್ಲಿ ಹಲವಾರು ಜನ ಅವರನ್ನು ತಮಾಷೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಆದರೆ ಅವರು ಯಾವ ದೃಷ್ಟಿಕೋನದಿಂದ ಆ ಮಾತನ್ನು ಹೇಳಿದರೋ ಆ ಮಾತಿಗೆ ಹೊಸ ದಿಕ್ಕನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಇವತ್ತು ಬೆಂಗಳೂರಿನ ಅಂಡರ್ ಪಾಸ್ಗಳಿರ್ಬೋದು, ಫ್ಲೈಓವರ್ಗಳಿರ್ಬೋದು, ನಮ್ಮ ಮೆಟ್ರೋ ಇರ್ಬೋದು, ಇವತ್ತು ಸಬರ್ಬನ್ ರೈಲ್ವೆಗೆ ಒಂದು ಅಡಿಪಾಯ ಹಾಕಿದವರು ಇರ್ಬೋದು, ಬೆಂಗಳೂರಿನ ಏರ್ಪೋರ್ಟಿಗೆ ಇವತ್ತು ಅದ್ಭುತವಾದಂಥ ಒಂದು ಜಗತ್ತೇ ಕಣ್ಣೆತ್ತಿ ನೋಡುವಂಥ ಒಂದು ಏರ್ಪೋರ್ಟನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಎಲ್ಲದಕ್ಕೂ ಆ ಬೀಜ ಬಿತ್ತಿದವರು ಸನ್ಮಾನ್ಯ ಎಸ್.ಎಂ. ಕೃಷ್ಣರು. ನೇರ ನಡೆನುಡಿ, ಯಾರಲ್ಲಿಯೂ ಕಾಂಪ್ರಮೈಸ್ ಇಲ್ಲ. ಕಮಿಟೆಡ್ ಟು ದಿ ಕೋರ್. ಅವರು ಯಾವ ವಿಚಾರಕ್ಕೆ ಅವರು ಏನು ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿದರೆ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ಮತ್ತು ಅವರಲ್ಲೊಂದು ವಿಶಿಷ್ಟತೆ ಏನಿತ್ತು ಅಂತ ಹೇಳಿದರೆ, ತಾನು ಕಂಡುಕೊಂಡಂಥ ಸತ್ಯವನ್ನು ಯಾರೆದುರಾಗಲಿ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆ ಒಂದು ಪ್ರವೃತ್ತಿ ಅವ್ರದ್ದಿತ್ತು. ಪ್ರಾಯಶಃ ಅವರ ಆ ಒಂದು ಮುಂದಾಲೋಚನೆ, ದೂರಾಲೋಚನೆ ಇದು ಇವತ್ತು ಬೆಂಗಳೂರನ್ನು ಇಷ್ಟು ದೊಡ್ಡ ಹಂತಕ್ಕೆ ಏರಿಸುವಂಥ ಕೆಲಸ ಕಾರ್ಯಗಳಾಗಿದೆ. ಪ್ರಾಯಶಃ ಒಬ್ಬ ರಾಜಕಾರಣಿ ಕರ್ನಾಟಕದ ಇದರಲ್ಲಿ ಪ್ರಧಾನಮಂತ್ರಿ ಪಟ್ಟನ್ನು ಬಿಟ್ಟರೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು. ಎಸ್.ಎಂ. ಕೃಷ್ಣರು ಉಳಿದೆಲ್ಲ ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ಗವರ್ನರ್, ಈ ರೀತಿ ಪ್ರತಿಯೊಂದು ಸ್ಥಾನವನ್ನು ಕೂಡ ಅಲಂಕರಿಸಿದರು. ಆ ಎಲ್ಲ ಸ್ಥಾನಗಳಿಗೂ ಗೌರವ ತಂದುಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಇವತ್ತು ನಾವು ಅವರನ್ನು ಅಗಲಿದ್ದೇವೆ. ಪ್ರಾಯಶಃ ಒಬ್ಬ ವ್ಯಕ್ತಿಯ ಅಗಲುವಿಕೆ ಜನರಿಗೆ ಎಷ್ಟು ನೋವನ್ನು ಉಂಟು ಮಾಡ್ತದೆ ಅಂತ ಹೇಳಿದರೆ,
ಪ್ರಾಯಶಃ ಬೆಳಗಿನ ಜಾವ 3:30ರಿಂದಲೇ ಅವರ ಅಗಲುವಿಕೆ ಗೊತ್ತಾದ ತಕ್ಷಣ ಇಲ್ಲಿ ಸೇರುವಂಥ ಜನ ಬಹುಶಃ ಇವತ್ತು ಇಡೀ ದಿನ ಅವರ ಆ ಮೇಲಿನ ಪ್ರೀತಿ ವಿಶ್ವಾಸ ಇಟ್ಟು ಅವರ ಆತ್ಮಕ್ಕೆ ಶಾಂತಿ ಕೋರಲಿಕ್ಕೆ ಸಾವಿರಾರು ಜನ ಬರ್ತಾರೆ ಅಂತ ನಾನು ಭಾವಿಸ್ತಿದ್ದೇನೆ. ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ, ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡಿ